ನನ್ನ ಶಾಲೆ. ಅಕ್ಷರ ಎದೆಗೆ ಬಿತ್ತಿದ ಶಾಲೆ, ಪ್ರಜ್ಞೆಯ ತಲೆಗೆ ನೂಕಿದ ಶಾಲೆ, ಬದುಕುವ ದಾರಿ ತೋರಿದ ಶಾಲೆ, ಎಲ್ಲರನ್ನು ಪ್ರೀತಿಸು ಎಂದು ಕಲಿಸಿದ ಶಾಲೆ, ತಾಯ್ನುಡಿ ದೇವನುಡಿ ಎಂದ ಶಾಲೆ. ಈ ತಾಯಿಗೆ, ನನ್ನ ಕನ್ನಡ ತಾಯಿಗೆ ನಾನು ಚಿರಋಣಿ. ಸ್ವಾತಂತ್ರ್ಯ ಹೋರಾಟಗಾರ, ಉಕ್ಕಿನ ಮನುಷ್ಯ ಗುದ್ಲಪ್ಪ ಹಳ್ಳಿಕೇರಿ 1960ರಲ್ಲಿ ಸ್ಥಾಪಿಸಿದ ಜಿವಿ ಹಳ್ಳಿಕೇರಿ ಪದವಿ ಪೂರ್ವ ವಿದ್ಯಾಸಂಸ್ಥೆ ಇಲ್ಲಿಯ ತನಕ ಲಕ್ಷಾಂತರ ಮಕ್ಕಳಿಗೆ ಶಿಕ್ಷಣವನ್ನ ನೀಡಿದೆ. ವರದಾ ನದಿ ತೀರ, ಹೊಸರಿತ್ತಿ ಗ್ರಾಮ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಹಾಗೂ ಗುದ್ದಲಿ ಸ್ವಾಮಿಗಳ ಮಠದ ಬಳಿ ಈ ಶಾಲೆ ಇರೋದು ತುಂಬಾ ವಿಶೇಷ. ಈ ಶಾಲೆಯಲ್ಲಿ ನೂರಾರು ಶಿಕ್ಷಕರು ವಿದ್ಯಾದಾನ ಮಾಡಿದ್ದಾರೆ, ಸಾವಿರಾರು ವಿದ್ಯಾರ್ಥಿಗಳು ಬದುಕು ಕಟ್ಟಿಕೊಂಡಿದ್ದಾರೆ ಅನ್ನೋದು ಹೆಮ್ಮೆ. ತಮಗೆ ಎಲ್ಲರಿಗೂ ನಮಸ್ಕಾರಗಳು. ನಾನು ಗದಿಗೆಪ್ಪ ಪರಮಪ್ಪ ಕೋರಿ ಅಂತ ಹೇಳಿ, ನಾನು ಈ ಸಂಸ್ಥೆಯಲ್ಲಿ 1998ನೇ ವರ್ಷದಲ್ಲಿ ಈ ಸಂಸ್ಥೆಗೆ ಗಣಿತ ಶಿಕ್ಷಕನಾಗಿ ನೇಮಕ ಆದೆ. ಈ ಸೇರ್ಕೊಳ್ಳಿಕ್ಕೆ ಮುಖ್ಯವಾಗಿ ನನಗೆ ನನ್ನ ಒಂದು ಕುಟುಂಬವನ್ನು, ನನ್ನನ್ನು ಬೆಳೆಸಲಿಕ್ಕೆ ನನಗೆ ಹಿರಿಯರಾಗಿರ್ತಕ್ಕಂಥ ಅನೇಕ ಈ ಸಂಸ್ಥೆಯ ಸದಸ್ಯರು ನನಗೆ ಒಂದು ಅನ್ನವನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ಸ್ಮರಿಸ್ತಕ್ಕಂತಹ ಒಂದು ನನ್ನ ಕರ್ತವ್ಯ. ಈ ಸೇರಿಕೊಂಡು ಇಲ್ಲಿಯವರೆಗೆ ನಾನು ಸತತವಾಗಿ ಒಂದು 25 ವರ್ಷಗಳ ಕಾಲ ನನ್ನ ಸೇವೆಯನ್ನು ಇಲ್ಲಿ ಪೂರ್ಣಗೊಳಿಸಿದ್ದೇನೆ. ಈ ಸಂದರ್ಭದಲ್ಲಿ ನಾನು ನಮ್ಮ 2000 ಮತ್ತು 2001ನೇ ಒಂದು ಇಸ್ವಿಯಲ್ಲಿ ಏನು ವಿದ್ಯಾರ್ಥಿಗಳು ನಮ್ಮ ಕೈನಲ್ಲಿ ಕಲಿತೋಗಿದ್ದಾರೆ ಅಥವಾ ಈ ಸಂಸ್ಥೆಯಲ್ಲಿ ಕಲಿತೋಗಿದ್ದಾರೆ, ಇವರು ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಿದ್ದಾರೆ. ಈ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಕಾರ್ಯ ಏನಿದೆ ಅಲ್ಲ, ಅದು ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ. ಏಕೆಂದರೆ ಇಂದಿನ ದಿನಗಳಲ್ಲಿ ಸಮಾಜದಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿ ನಡುವಿನ ಒಂದು ಸಂಬಂಧ ಕ್ಷೀಣಿಸಿ ಹೋಗ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ನನ್ನ ಕೈನಲ್ಲಿ ಅಥವಾ ನಮ್ಮ ಸಂಸ್ಥೆಯಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಲಿ. ಇಂದಿನ ದಿನಮಾನಗಳಲ್ಲಿ ಇದು ಪ್ರಸ್ತುತವಾಗಿರ್ತಕ್ಕಂಥದ್ದು. ಇಂತಹ ಕಾರ್ಯಕ್ರಮಗಳು ಸಮಾಜದಲ್ಲಿ ನಡೀತಾನೇ ಇರಬೇಕು. ಏಕೆಂದರೆ ಶಿಕ್ಷಕ ಮತ್ತು ವಿದ್ಯಾರ್ಥಿ ಇವರು ತಂದೆ ಮತ್ತು ಮಗನ ಒಂದು ಸಮಾನ ರೂಪದಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಹಾಗಾಗಿ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗೆ ಬಂದು ತಮ್ಮ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದು ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಈ ಹೊಸರಿತ್ಯ ಜಿವಿ ಹಳ್ಳಿಕೆರೆ ಹೈಸ್ಕೂಲಿಗೆ ನಾನು ಪ್ರಪ್ರಥಮವಾಗಿ 1978ನೇ ಇಸ್ವಿ ಆಗಸ್ಟ್ 11ನೇ ತಾರೀಕು ಸಹ ಶಿಕ್ಷಕಿಯಾಗಿ ಕೆಲಸಕ್ಕೆ ಸೇರಿಕೊಂಡೆನು. ನಾನು ಈ ಸಂಸ್ಥೆಗೆ ಸೇರಿದಾಗ ಪ್ರಪ್ರಥಮ ಮಹಿಳಾ ಶಿಕ್ಷಕಿ. ಇಲ್ಲಿಯ ಸಿಬ್ಬಂದಿ ವರ್ಗ, ಆಡಳಿತ ಮಂಡಳಿಯವರು ಎಲ್ಲರೂ ನನ್ನನ್ನು ಬಹಳಷ್ಟು ಆದರದಿಂದ, ಗೌರವದಿಂದ, ಪ್ರೀತಿಯಿಂದ ಮಾರ್ಗದರ್ಶನ ಮಾಡುತ್ತಾ, ಸಹಕಾರ ಕೊಡುತ್ತಾ ಸತತ 37 ವರ್ಷಗಳವರೆಗೆ ಅವರು ತಮ್ಮ ಮನೆಯ ಮಗಳಂತೆ ನೋಡಿಕೊಂಡಿದ್ದಾರೆ. ನನ್ನ ಬದುಕು ಕೊಟ್ಟಂತ ಈ ಸಂಸ್ಥೆಗೆ ನಾನು ಸಂಪೂರ್ಣ ಒಂದು ನಿರ್ವಂಚನೆಯಿಂದ ಸೇವೆಯನ್ನ ಸಲ್ಲಿಸಿದ್ದೇನೆ ಎನ್ನುವಂತ ಆತ್ಮತೃಪ್ತಿ ಇವತ್ತಿಗೂ ನನಗಿದೆ. ಇನ್ನ ಗುರುವಂದನೆ ಅಂತ ನಮ್ಮ ವಿದ್ಯಾರ್ಥಿಗಳು ಒಂದು ಗುರುವಂದನಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಾರ. ಈ ಗುರುವಂದನಾ ಕಾರ್ಯಕ್ರಮದೊಳಗ ಕೇವಲ ಗುರುಗಳಿಗೆ ವಂದನೆ ಅಥವಾ ಗೌರವ ಸಮರ್ಪಣೆ ಅಷ್ಟೇ ಇರೋದಿಲ್ಲ, ಜೊತೆಗೆ ಹಳೆಯ ಎಲ್ಲ ವಿದ್ಯಾರ್ಥಿಗಳು ಒಂದೆಡೆ ಸೇರ್ತಾರ, ಹಳೆಯ ಶಿಕ್ಷಕರೆಲ್ಲ ಒತ್ತಟ್ಟಿಗೆ ಸೇರ್ತಾರ. ಎಲ್ಲರೂ ಸೇರಿದಾಗ ತಮ್ಮ ಕಳೆದು ಹೋದಂತ ಬಾಲ್ಯದ ದಿನಗಳನ್ನ, ತಾವು ಕಳೆದು ಹೋದಂತ ಸೇವಾವಧಿಯ ದಿನಗಳನ್ನ, ಅಲ್ಲಿ ನಡೆದಂತ ಸುಖ ದುಃಖ ನೋವು ನಲಿವು ಎಲ್ಲವನ್ನ ಮತ್ತೊಮ್ಮೆ ಮೆಲುಕು ಹಾಕಿ ತಮ್ಮ ಜೀವನಕ್ಕೆ ಒಂದು ಹೊಸ ರೂಪವನ್ನ ಕೊಟ್ಟುಕೊಳ್ತಾರ. ಅಷ್ಟೇ ಅಲ್ಲ, ಮತ್ತೆ ನಮ್ಮ ಹಳೆಯ ಒಂದು ನೆನಪುಗಳನ್ನ ಮರುಕಳಿಸುವಂತೆ ಮಾಡ್ತಾ ಇದಾರ. ಅದು ನಮ್ಗೆ ತುಂಬಾ ಖುಷಿಯನ್ನ ಕೊಟ್ಟಿದೆ. ಎಲ್ಲ ಶಿಷ್ಯ ವರ್ಗಕ್ಕೂ, ಸಿಬ್ಬಂದಿ ವರ್ಗಕ್ಕೂ, ಆಡಳಿತ ಮಂಡಳಿಯವರಿಗೂ ನನ್ನ ಸಂಪೂರ್ಣವಾದಂತ ನಮನಗಳು.
ದಿವಂಗತ ಡಾಕ್ಟರ್ ದೀನಬಂಧು ಹಳ್ಳಿಕೇರಿಯವರು ಹಾಗೂ ಬಸವಣ್ಣಪ್ಪ ಗೌರಿಮನಿಯವರು, ಡಾಕ್ಟರ್ ಚಿತ್ತರಂಜನ್ ಕಲಕೋಟಿ ಅವರು, ಮಲ್ಲೇಶಪ್ಪ ಅಂಗಡಿಯವರು ಮತ್ತು ಶ್ರೀ ವೀರಣ್ಣ ಚಕ್ಕಿಯವರು ಇನ್ನು ಅನೇಕ ಮಹನೀಯರ ಮಾರ್ಗದರ್ಶನದಲ್ಲಿ ನಡೆದು ಬಂದ ಈ ವಿದ್ಯಾಸಂಸ್ಥೆ ಸಾವಿರಾರು ಮಕ್ಕಳಿಗೆ ಬೆಳಕು ನೀಡಿದೆ. ಬಡವರ ಅಭಿವೃದ್ಧಿ ಹಾಗೂ ಬಡ ಮಕ್ಕಳ ಶಿಕ್ಷಣವನ್ನೇ ಸದಾ ಧ್ಯಾನ ಮಾಡುತ್ತಿದ್ದು, ಇವರೆಲ್ಲರ ಹೆಸರು ಕೇಳಿದ್ರೇನೆ ಲಕ್ಷಾಂತರ ಜನರ ಕಣ್ಣುಗಳಲ್ಲಿ ಹೊಳಪು, ಎದೆಯಲ್ಲಿ ಬೆಳಕು. ಮಹಾನ್ ಮಾನವತಾದಿಗಳು, ನೊಂದು ಬೆಂದವರ ದೈವತ್ವದ ದಿವ್ಯ ಸ್ವರೂಪ. ಇವರೆಲ್ಲರನ್ನೂ ಪಡೆದ ನಾವೇ ಧನ್ಯರು. ನಮಸ್ಕಾರ. ನಾನು ನಾಗರಾಜ್ ಬಸಪ್ಪ ಹಾವನೂರ್, ಸಾಕೀನ್ ಹೊಸರತ್ತಿ, ಜಿವಿ ಹಳ್ಳಿಕೇರಿ ಪ್ರೌಢಶಾಲೆಗೆ 1996ರಿಂದ ಇಲ್ಲಿಯವರೆಗೂ ಇತಿಹಾಸ ಮತ್ತು ಇಂಗ್ಲಿಷ್ ಶಿಕ್ಷಕನಾಗಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ 2000 ಮತ್ತು 2001ನೇ ಸಾಲಿನ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮವನ್ನು ಮಾಡಲು ನಮ್ಮಲ್ಲಿ ಕೇಳಿಕೊಂಡಾಗ ನಮಗೆ ಬಹಳಷ್ಟು ಸಂತೋಷವಾಯಿತು. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಈ ಗುರುಗಳ ಮೇಲೆ, ಆಮೇಲೆ ಹಿರಿಯರ ಮೇಲೆ ಮಕ್ಕಳಲ್ಲಿ ಗೌರವ ಕಮ್ಮಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಇಂಥ ಗುರುವಂದನಾ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳನ್ನು ಕಂಡು ನಮಗೆ ಬಹಳ ಸಂತೋಷ. ಏಕೆಂದರೆ ನಮ್ಮ ಸಂಸ್ಕೃತಿಯನ್ನು ಇಲ್ಲಿ ಹರಡಲಿಕ್ಕೆ, ಪ್ರಸಾರ ಮಾಡಲಿಕ್ಕೆ ಇಂಥ ವಿದ್ಯಾರ್ಥಿಗಳು ಅವಶ್ಯಕವಾಗಿ ಬೇಕಾಗಿರ್ತದೆ. ಗುರುಗಳಿಗೆ, ಹಿರಿಯರಿಗೆ ಗೌರವವನ್ನು ಕೊಡ್ತಕ್ಕಂಥ ಮನೋಭಾವನೆಯನ್ನು ಬೆಳೆಸಲಿಕ್ಕೆ ಇಂಥ ಕಾರ್ಯಕ್ರಮಗಳು ಬಹಳ ಅವಶ್ಯಕವಾಗಿವೆ ಎನ್ನತಕ್ಕಂಥ ಮಾತನ್ನು ನಾನು ತಿಳಿಸುತ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಮಕ್ಕಳಲ್ಲಿ, ಮುಂದಿನ ಬರ್ತಕ್ಕಂಥ ಮಕ್ಕಳಲ್ಲಿ ಹಿರಿಯರ ಬಗ್ಗೆ, ಶಿಕ್ಷಕರ ಬಗ್ಗೆ ಗೌರವ ಹೆಚ್ಚಾಗಲಿಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಇಂಥ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ನಾವು ಅರ್ಪಿಸುತ್ತೇವೆ. ನಾನು ಮೃತ್ಯುಂಜಯ ಮಲ್ಲಪ್ಪ ಒಗ್ಗಣ್ಣನವರ್, ನಿವೃತ್ತ ಶಿಕ್ಷಕರು, ಗುದ್ಲಪ್ಪ ವೀರಪ್ಪ ಹಳ್ಳಿಕೇರಿ ಪ್ರೌಢಶಾಲೆ ಹೊಸರತ್ತಿ. ಇಲ್ಲಿ ನಾನು 1980ನೇ ಇಸ್ವಿಯೊಳಗ ಕನ್ನಡ ಶಿಕ್ಷಕನಾಗಿ ಈ ಒಂದು ಮಹಾನ್ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಲು ಪ್ರಾರಂಭಿಸಿದೆನು. ಈ ಪ್ರಸಕ್ತ ವರ್ಷ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರತಕ್ಕಂಥದ್ದು ತುಂಬಾ ಸಂತೋಷ. 2000 ಮತ್ತು 2001ನೇ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳು ತಮಗೆ ಕಲಿಸಿರ್ತಕ್ಕಂತಹ ಗುರುಗಳಿಗೆ ಸೇವೆಯನ್ನು ಮಾಡತಕ್ಕಂತಹ ಶಿಕ್ಷಕೇತರರಿಗೆ ಕೂಡ ಒಂದು ಕೃತಜ್ಞತಾ ಪೂರ್ವಕವಾಗಿರ್ತಕ್ಕಂಥ ಸಮಾರಂಭವನ್ನು ಏರ್ಪಡಿಸಬೇಕು ಅಂತ ಹೇಳ್ಕೊಂಡು ಅವರ ಮನಸ್ಸಿನೊಳಗೆ ಬಂದು ಅವರೆಲ್ಲ ನಮ್ಮನ್ನು ಭೇಟಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಗುರುವಂದನಾ ಕಾರ್ಯಕ್ರಮ ಅಂದ್ರೆ ಏನು ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಕಲಿಸಿರ್ತಕ್ಕಂಥ ಗುರುಗಳಿಗೆ ತಮ್ಮ ಜೀವನದೊಳಗೆ ಉನ್ನತಿಯನ್ನು ಹೊಂದಿದ ನಂತರ ಅವರು ಕೃತಜ್ಞತಾ ಭಾವನೆಯನ್ನ ಗುರುಗಳ ಮೇಲೆ ತೋರಿಸಬೇಕು. ಇಷ್ಟೆಲ್ಲ ತ್ಯಾಗಮಯಿ ಆಗಿರ್ತಕ್ಕಂಥ ಗುರುಗಳು ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಒಂದು ಸಮಾರಂಭವನ್ನು ಮಾರ್ಪಡಿಸಬೇಕು ಅಂತ ತಿಳ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜವಾಗಲೂ ಸಂತೋಷದ ಸಂಗತಿ. ಆ ಭಗವಂತ ಈ ಎಲ್ಲ ಬಳಗಕ್ಕೂ ಕೂಡ ಆಯುರಾರೋಗ್ಯ, ಸುಖ, ಸಂಪತ್ತು, ನೆಮ್ಮದಿ ಕೊಡಲಿ ಅಂತ ತಿಳ್ಕೊಂಡು ಪ್ರಾರ್ಥಿಸುತ್ತೇನೆ. ಗುರುಗಳು ಪ್ರತಿ ವಿದ್ಯಾರ್ಥಿಗಳ ಭವಿಷ್ಯದ ದಾರಿದೀಪವಾಗಿದ್ದು, ಸಮಾಜಕ್ಕೆ ಜ್ಞಾನದ ಸಂಜೀವಿನಿಯಾಗಿರ್ತಾರೆ. ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯುವ ಕೈಗಳೇ ಗುರು ಬ್ರಹ್ಮ, ಗುರುವೇ ವಿಷ್ಣು, ಮಹೇಶ್ವರ. ತಂದೆಯಂತೆ ಪೆಟ್ಟು ಕೊಟ್ಟು, ತಾಯಿಯಂತೆ ಕಂಬನಿ ಒರೆಸಿ, ಪ್ರೀತಿ ವಾತ್ಸಲ್ಯ ಶಿಕ್ಷಣ ಕೊಟ್ಟ ಗುರುಗಳಿಗೆ ಇಂದು 2001ನೇ ಬ್ಯಾಚಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ. ನಾನು ಗುರುಸಿದ್ದಪ್ಪ ಪವಾರ್ ಶೆಟ್ರ್, ತಂದೆ ಶ್ರೀಲಿಂಗಪ್ಪ ಪವಾರ್ ಶೆಟ್ರು. ನಾನು 1988ರಲ್ಲಿ ಹಾವೇರಿ ತಾಲೂಕಿನ ಹೊಸರತ್ತಿಯ ಹಳ್ಳಿಕೇರಿ ಗುದ್ಲಪ್ಪ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಗಣಿತ ಸಹ ಶಿಕ್ಷಕನಾಗಿ ಸೇವೆ ಪ್ರಾರಂಭಿಸಿದೆ. ಇಲ್ಲಿ ಸುಮಾರು 34 ವರ್ಷಗಳ ಸೇವೆ ಸಲ್ಲಿಸಿ ಅದರಲ್ಲಿ 27 ವರ್ಷ ಗಣಿತ ಸಹ ಶಿಕ್ಷಕನಾಗಿ ಮತ್ತು 7 ವರ್ಷ ಮುಖ್ಯೋಪಾಧ್ಯಾಯನಾಗಿ ಸೇವೆ ಸಲ್ಲಿಸಿರುತ್ತದೆ. ಆಗಿನ ವಿದ್ಯಾರ್ಥಿಗಳ ಒಂದು ಮನಸ್ಥಿತಿ, ಈಗಿನ ವಿದ್ಯಾರ್ಥಿ ಮನಸ್ಥಿತಿ ಬಹಳ ವ್ಯತ್ಯಾಸ ಇದೆ. ವಿದ್ಯಾರ್ಥಿಗಳು ಮಾತಾಡಿಸದೇ ಇರತಕ್ಕಂಥ ಸಂದರ್ಭ ಐತಿ ಇವತ್ತಿನ ಕಾಲದಲ್ಲಿ. ಇಂತಹ ಪರಿಸ್ಥಿತಿ ಕೂಡ ನಮ್ಮ ಈ ವಿದ್ಯಾರ್ಥಿಗಳು ಅಂದ್ರೆ ಹಳ್ಳಿ ಶಾಲೆಗೆ ಬಂದಿರ್ತಕ್ಕಂಥ ನಮ್ಮ
ಅವನು ಹನುಮಂತ ಮತ್ತು ಪರಶುರಾಮ ನಡುವಳ್ಳಿ ಅಪ್ಪಿ ಕೂಡ ಅದೇ ಭಾವನೆ ಇಟ್ಕೊಂಡು ತಮ್ಮ ಎಲ್ಲಾ ಗೌರವಗಳನ್ನ ಹೃತ್ಪೂರ್ವಕವಾಗಿ ಅಭಿನಯಿಸ್ತಾ ಇದ್ದಾರೆ. ಅಷ್ಟೇ ಗೌರವ ಕೊಡ್ತಾರೆ, ಅಷ್ಟೇ ಬೆಲೆ ಕೊಡ್ತಾ ಇದ್ದಾರೆ. ಇಂಥ ವಿದ್ಯಾರ್ಥಿ ಒತ್ತಿ ಕಾಲದಲ್ಲಿ ಸಿಗುವುದು ಬಹಳ ಅಪರೂಪ. ಇಂಥ ವಿದ್ಯಾರ್ಥಿಗಳನ್ನ ಪಡೆದ ನಾವು ಶಿಕ್ಷಕರಲ್ಲೂ ನಿಜವಾಗಲೂ ಪುಣ್ಯವಂತರು. ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಜಿವಿ ಹಳ್ಳಿಕೇರಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ರಾಜ್ಯಶಾಸ್ತ್ರದ ಉಪನ್ಯಾಸಕನಾಗಿ 1982ರಲ್ಲಿ ಸೇವೆಗೆ ನಾನು ಸೇರಿ ಈ ಸಂಸ್ಥೆಯ ಪ್ರಾಚಾರ್ಯನಾಗಿ 20 ವರ್ಷ 6 ತಿಂಗಳ ಕಾಲದವರೆಗೆ ಈ ಸಂಸ್ಥೆಯಲ್ಲಿ ಪ್ರಾಚಾರ್ಯನಾಗಿ ಆಡಳಿತಾತ್ಮಕವಾಗಿ ಮತ್ತು ಶೈಕ್ಷಣಿಕವಾಗಿರತಕ್ಕಂತಹ ವಿಚಾರದಲ್ಲಿ ಬಹಳಷ್ಟು ನನ್ನ ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ಬಹಳಷ್ಟು ಶ್ರಮ ವಹಿಸಿ ಈ ಸಂಸ್ಥೆಯ ಶ್ರೇಯೋಭಿವೃದ್ಧಿಗಾಗಿ ಅವರು ಕಾರಣಕರ್ತರಾಗಿದ್ದಾರೆ. ಅಂತವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಣೆಗೆ ತೆಗೆದುಕೊಳ್ತಾ ಇದ್ದೇವೆ. 2000 ಹಾಗೂ 2001ನೇ ಇಸ್ವಿಯ ಶೈಕ್ಷಣಿಕ ವರ್ಷದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ನಮ್ಮ ಒಂದು ಈ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಜನೆಯನ್ನು ಮಾಡಿ ಈಗ ಸುಮಾರು 25 ವರ್ಷಗಳ ನಂತರ ತಮಗೆ ಕಲಿಸಿರತಕ್ಕಂತಹ ಗುರುಗಳ ಸ್ಮರಣೆಯನ್ನ ಮಾಡಿಕೊಳ್ಳುವುದರ ಸಲುವಾಗಿ ಆ ಗುರುಗಳ ಕೃತಜ್ಞತೆಯನ್ನ ನೆನೆದು ಗುರುವಂದನಾ ಕಾರ್ಯಕ್ರಮವನ್ನ ಈ ನಮ್ಮ ಮಹಾವಿದ್ಯಾಲಯದ ಆವರಣದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲೂ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಬಸವರಾಜ್ ನಂಜಪ್ಪ ಕಿತ್ತೂರು ಅಂತ ತಿಳ್ಕೊಂಡು 68 ಜೂನ್ 3ನೇ ತಾರೀಕಿಗೆ ನನ್ನ ಅಪಾಯಿಂಟ್ಮೆಂಟು ಹಳ್ಳಿಕೇರಿ ಗುಡ್ಲಪ್ಪನವ್ರ ಸಂಸ್ಥೆಯೊಳಗೆ ನಾನು PE ಶಿಕ್ಷಕ ಅಂತ ತಿಳ್ಕೊಂಡು ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನಿಜವಾಗ್ಲೂ ಹುಟ್ಟಿದ ಊರು ಹೊಸರಿತಿ, ಕಲ್ತದ್ದು ಅಲ್ಲೇ, ತಿರುಗಿ ನೌಕರಿ ಮಾಡಕ್ಕೆ ಹಚ್ಚಿದ್ದು ಅಲ್ಲೇ. 2006ನೇ ತಾರೀಕಿನ ಮಟ್ಟ ನನ್ನ ಸರ್ವೀಸು 38 ವರ್ಷ ಕಂಡು ಅದೇ ಶಾಲೆಯೊಳಗನ ನನ್ನ ಸರ್ವೀಸನ್ನು ಮಾಡಿ ನಿವೃತ್ತಿಯನ್ನು ಹೊಂದಿ ನಿವೃತ್ತಿ ಜೀವನ ಈಗ ನಾನು ದಾವಣಗೆರೆ ಒಳಗೆ ನಡೆಸ್ತಾ ಇದ್ದೇನೆ. ನನ್ನ ಹಳೆಯ ವಿದ್ಯಾರ್ಥಿಗಳು ಭಾಳ ಜನ ಅಲ್ಲಿ ಕಲ್ತಂಥವ್ರು. ಅಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ದೈವಿ ಶಕ್ತಿ ಇತ್ತು. ಯಾಕಂದ್ರೆ ಈಗ ನೀವು 2001 ನೀವು ಇದ್ರ ಹಿಂದೂ ಭಾಳ ಜನ ನಮಗೆ ಮಾಡಿದ್ರು ಗುರುವಂದನ ಕಾರ್ಯಕ್ರಮ. ಈಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಹಳೆಯ ವಿದ್ಯಾರ್ಥಿಗಳಿಗೂ ಭಾಳ ವ್ಯತ್ಯಾಸ ಅನ್ನೋಂಥದ್ದನ್ನು ನಾವು ಕೂಡಿ ಸರ್ವಿಸ್ ಮಾಡ್ತಕ್ಕಂಥವ್ರ ಆಗಾಗ ಮೆಲುಕು ಹಾಕ್ತಾ ಇದ್ವಿ. ಈಗ ನೀವೆಲ್ಲ ಬಂದಿರೋದು ನೋಡಿದ್ರೆ ನನಗೆ ಖುಷಿ ಆಕೈತಿ. ಈಗ ನೀವೇ ನಿಮ್ಮನ್ನ ನಾ ಪರಿಚಯ ಮಾಡಿಕೊಡುವಂಥದ್ದು. ಯಾಕಂದ್ರೆ ಈಗಾಗಲೇ ನಾನು 19 ವರ್ಷ ರಿಟೈರ್ಡ್ ಆಗಿ ಭಾಳ ಜನ ಶಿಕ್ಷಕರಾಗಿ ಹೋದರು. ಈಗೇನು 2001ನೇ ಬ್ಯಾಚಿನವರು ಏನು ಗುರುವಂದನ ಕಾರ್ಯಕ್ರಮ, ಈಗ ಮೊದಲು ಗುರುವಂದನ ಅನ್ನೋರು, ಈ ಗುರುವಂದನ ಅನ್ನೋಂಥದ್ದನ್ನು ಮೊದಲು ಏನಿತ್ತು ಅದನ್ನ ಈಗ ಉಳಿಸ್ಕೊಂಡು ಬಂದವರು ಹಳೆ ವಿದ್ಯಾರ್ಥಿಗಳು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಗುರುವಂದನ ಅಂದ್ರೆ ಏನು, ಗುರುಗಳು ಅಂದ್ರೆ ಏನು ಅನ್ನೋಂಥದ್ದು ಅವರಲ್ಲೇ ಇದನ್ನೇ ಇರಂಗಿಲ್ಲ. ಅದಕ್ಕೆ ಈಗೇನು ಇವರು 2001ನೇ ಬ್ಯಾಚ್ನೊಳಗೆ ಮಾಡಿದಂಥ ಗುರುವಂದನ ಕಾರ್ಯಕ್ರಮ ಮಾಡಾಕತ್ತೀರಿ, ಅವ್ರಿಗೆಲ್ಲರಿಗೂ ನನ್ನ ಹೃದಯ ತುಂಬಿದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ತೆ. 2001ನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನ ಕಾರ್ಯಕ್ರಮಕ್ಕೆ ಶುಭವಾಗಲಿ. ಗುರು ಶಿಷ್ಯರ ಬಂಧ ಹೂಬಳ್ಳಿಯಂತೆ. ಅಕ್ಷರ ಕಲಿಸಿ ಅಕ್ಕರೆ ತೋರಿದ ಗುರುಗಳಿಗೆ ವಂದಿಸಿ ಬಾಲ್ಯದ ಶಾಲಾ ದಿನಗಳನ್ನು ಮೆಲುಕು ಹಾಕುವ ದಿವ್ಯ ಕಾರ್ಯಕ್ರಮ ಇದು. ಅಂದು ನಾವೆಲ್ಲ ಮಾಡಿದ ತರ್ಲೆ ತುಂಟಾಟ, ನಿಮ್ಮಿಂದ ತಿಂದ ಬಿದಿರು ಕೋಲಿನ ಏಟು, ಸರಿದಾರಿಲಿ ನಡೆಯುವಾಗ ಭೇಷ್ ಎಂದು ಬೆನ್ನು ತಟ್ಟಿ ತಪ್ಪು ದಾರಿಲಿ ನಡೆದಾಗ ತಿದ್ದಿ ತೀಡಿದ್ದರ ಫಲವೇ ಇಂದಿನ ನಮ್ಮ ಸಾರ್ಥಕದ ಬದುಕು. ಹಿಂದಿನ ಸಿಹಿ ಕಹಿ ಕ್ಷಣಗಳ ನೆನಪನ್ನ ಮೆಲುಕು ಹಾಕಿ ಖುಷಿಯ ಅಲೆಯಲ್ಲಿ ತೇಲುವುದೇ ಈ ಗುರುವಂದನಾ ಕಾರ್ಯಕ್ರಮ. ನೆನಪುಗಳ ಮೆರವಣಿಗೆಯೇ ಚಂದ. ನೆನಪಿನ ಬುತ್ತಿ ಕೆಲವೊಮ್ಮೆ ಮುಖದಲ್ಲಿ ನಗು ತರಿಸುತ್ತದೆ, ಮತ್ತೊಮ್ಮೆ ಕೆನ್ನೆಗೆ ಮುತ್ತಿಡುವ ಕಣ್ಣೀರಾಗಿ ಬದಲಾಗುತ್ತದೆ. ಎಂದಿಗೂ ತೀರಿಸಲಾಗದ ಋಣವನ್ನು ಕೊಟ್ಟಿರುವ ಗುರುಗಳಲ್ಲಿ ಮೂವರು ಇಂದು ನಮ್ಮ ಜೊತೆಗಿಲ್ಲ ಅನ್ನೋದು ಬೇಸರದ ವಿಚಾರ.
ಅವರು ಕೊಟ್ಟ ಶಿಕ್ಷಣ, ಪ್ರೀತಿ, ಕರುಣೆ, ಆಶೀರ್ವಾದದಿಂದ ಚಿಗುರು ಇಂದು ಮರವಾಗಿ ಬೆಳೆದು ನಿಂತಿದೆ. ಇಂದು ಗುರುವಂದನಾ ಕಾರ್ಯಕ್ರಮದಲ್ಲಿರೋ ನಮ್ಮೆಲ್ಲ ಪ್ರೀತಿಯ ಗುರುಗಳು ಹಾಗೂ ಸ್ನೇಹಿತೆಯರಿಗೆ ಸ್ವಾಗತ.